ಸ್ನೇಹಿತರೆ ನಮಸ್ಕಾರ. ನಮ್ಮಲ್ಲಿ ಯಾರಾದ್ರೂ ಕಾಶಿಗೆ ಹೋಗ್ತಾ ಇದಾರೆ ಅಂದ್ರೆ ನಾವು ಅವ್ರ ಹತ್ರ ಗಂಗಾ ಜಲನ ತಂದ್ಕೊಡಿ ಅಂತ ಕೇಳೋದು ವಾಡಿಕೆ ಇದೆ. ಅದೇ ತರ ಎಷ್ಟೋ ಜನ ಕಾಶಿಯಲ್ಲಿ ಗಂಗೆ ಸ್ನಾನ ಮಾಡೋದಕ್ಕಂತಾನೆ ಹೋಗ್ತಾರೆ. ಕೆಲವರು ಗಂಗೆಯಲ್ಲಿ ಪಿಂಡ ಪ್ರದಾನ ಮಾಡಿದ್ರೆ ತಮ್ಮ ವಂಶಸ್ಥರಿಗೆ ಮೋಕ್ಷ ಸಿಗುತ್ತೆ ಅನ್ನೋ ಕಾರಣಕ್ಕೆ ಕೂಡ ಕಾಶಿ ಯಾತ್ರೆಗೆ ಹೋಗ್ತಾರೆ. ಹೀಗಿರ್ಬೇಕಾದಾಗ ಗಂಗೆಗೆ ಏನಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅಂತ ಯೋಚನೆ ಬಂದಾಗ ಶ್ರೀರಾಮಾಯಣದಲ್ಲಿ ವಿಶ್ವಾಮಿತ್ರ ಋಷಿಗಳು ಶ್ರೀರಾಮಚಂದ್ರರಿಗೆ ಹೇಳೋ ಒಂದು ಕತೆ ಜ್ಞಾಪಕ ಬರುತ್ತೆ. ಅದೇನು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ವಿಶ್ವಾಮಿತ್ರ ಋಷಿ ಬಲಿ ಚಕ್ರವರ್ತಿಯ ಕಥೆನ ಹೇಳ್ತಾರೆ. ಅದ್ರಲ್ಲಿ ವಿಷ್ಣು ವಾಮನ ಅವತಾರನ ತಾಳಿರ್ತಾರೆ. ಅವರು ವಾಮನ ಅವತಾರದಲ್ಲಿ ಬಲಿ ಚಕ್ರವರ್ತಿ ಹತ್ರ ಹೋಗಿ ನನಗೆ 3 ಅಡಿ ಅಷ್ಟು ಜಾಗ ಕೊಡು ಅಂತ ಕೇಳ್ತಾರೆ. ಆಗ ಬಲಿ ಚಕ್ರವರ್ತಿ ಸರಿ ಅಂತ ಹೇಳಿ ಒಪ್ಕೊಂಡು ಸಿಗಾಕೋಬಿಡ್ತಾರೆ. ಅವ್ರು ಕೊಟ್ಟಿದ್ ಮಾತನ್ನ ತಪ್ಪು ಆಗಿಲ್ವಲ್ಲ, ನಿಮ್ಗೆ ಯಾವ ಜಾಗ ಬೇಕೋ ಅದನ್ನ ನೀವು ತಗೊಳ್ಳಿ ಅಂದಾಗ ಆ ಶ್ರೀ ಮಹಾವಿಷ್ಣು ಬೃಹದಾಕಾರವಾಗಿ ಬೆಳೆದು ಮೊದಲನೇ ಹೆಜ್ಜೆನ ಭೂಮಿ ಮೇಲೆ ಇಡ್ತಾರೆ. ಎರಡನೇ ಹೆಜ್ಜೆನ ಆಕಾಶದ ಮೇಲೆ ಇಡಕ್ಕೆ ಕಾಲ್ ಚಾಚಿದಾಗ ಅಲ್ಲಿಂದ ಒಂದು ನೀರಿನ ಅಂಶ ಉತ್ಪಾದನೆ ಆಗುತ್ತೆ. ಆ ನೀರಿನ ಅಂಶ ವಿಷ್ಣುವಿನ ಪಾದವನ್ನು ತೊಳೆದು ನೀರು ಪರ್ವತದ ಮೇಲೆ ಬೀಳುತ್ತೆ. ಮೂರನೇ ಹೆಜ್ಜೆನ ಅವರು ಬಲಿ ಚಕ್ರವರ್ತಿಯ ತಲೆ ಮೇಲೆ ಇಟ್ಟು ಬಲಿ ಚಕ್ರವರ್ತಿನ ಪಾತಾಳಕ್ಕೆ ತಳ್ತಾರೆ. ಇದು ನಮಗೆ ತಿಳಿದಿರುವಂತಹ ಕತೆ. ಈ ಮೀರು ಪರ್ವತದ ಮೇಲೆ ಬಿದ್ದಿದಂತಹ ನೀರು ಮುಂದೆ ಅವರ ಮಗಳಾದ ಮೀನಾ ಹಾಗೂ ಹಿಮವಂತನ ಮಗಳಾಗಿ ಜನನ ಪಡಿತಾಳೆ. ಈಕೆಯ ಹೆಸರೇ ಗಂಗೆ. ಈ ಗಂಗೆಯ ಹುಟ್ಟಿನ ರಹಸ್ಯ ತಿಳಿದಂತಹ ದೇವತೆಗಳು ಅವ್ರು ಮಾಡುವಂತಹ ಧರ್ಮ ಕಾರ್ಯಗಳಲ್ಲಿ ಯಶಸ್ಸಿಗೋದಕ್ಕೋಸ್ಕರ ಗಂಗೆಯ ಅವಶ್ಯಕತೆಯನ್ನ ವ್ಯಕ್ತಪಡಿಸ್ತಾರೆ. ಆಗ ಗಂಗೆ ತನ್ನ ನಿಜ ಸ್ವರೂಪವಾದ ನೀರಿನ ರೂಪದಲ್ಲಿ ದೇವತೆಗಳ ಜೊತೆಗೆ ಸ್ವರ್ಗಕ್ಕೆ ಹೋಗ್ತಾಳೆ. ಸ್ವರ್ಗದಲ್ಲಿ ಆಕೆ ಹರಿಯೋದಕ್ಕೆ ಪ್ರಾರಂಭ ಮಾಡಿದ್ರಿಂದ ಅವಳಿಗೆ ಮಂದಾಕಿನಿ ಅನ್ನೋ ಹೆಸರು ಬರುತ್ತೆ. ಹೀಗೆ ಹೇಳ್ತಾ ಇಕ್ಷ್ವಾಕು ವಂಶದ ರಾಜನಾಗಿದ್ದಂತಹ ಸಾಗರನ್ ಬಗ್ಗೆ ಶ್ರೀರಾಮಚಂದ್ರರಿಗೆ ಉಲ್ಲೇಖನೆ ಮಾಡ್ತಾರೆ. ಸಾಗರ್ಗೆ ಇಬ್ರು ಹೆಂಡತಿರುತ್ತಾರೆ. ಒಬ್ಳು ಕೇಶಿನಿ, ಇನ್ನೊಬ್ಳು ಗರುಡನ ಸಹೋದರಿ ಆಗಿರುವಂತಹ ಸುಮತಿ. ಇವರಿಗೆ ಎಷ್ಟೋ ವರ್ಷಗಳ ಕಾಲ ಮಕ್ಳಿರೋದಿಲ್ಲ. ಹಾಗಾಗಿ ಭೃಗು ಮಹರ್ಷಿಗೆ ಒಂದು ಪರಿಹಾರ ಕೊಡಿ ಅಂತ ಕೇಳ್ತಾರೆ. ಆಗ ಭೃಗು ಮಹರ್ಷಿಗಳು ಒಬ್ಬರಿಗೆ ವಂಶೋದ್ಧಾರಕ ಮಗ ಹುಟ್ತಾನೆ, ಇನ್ನೊಬ್ಬರಿಗೆ 60,000 ಮಕ್ಕಳು ಹುಟ್ಟುತ್ತಾರೆ ಅಂತ ಆಶೀರ್ವಾದ ಮಾಡ್ತಾರೆ. ಹೀಗೆ ಆಶೀರ್ವಾದ ಮಾಡ್ಬಿಟ್ರೆ ಹೇಗೆ ಋಷಿಮುನಿಗಳೇ, ಯಾರಿಗೆ ಯಾವ ಮಕ್ಕಳ ಫಲ ಸಿಕ್ಕುತ್ತೆ ಅಂತ ನೀವ್ ಹೇಳ್ಬೇಕಲ್ವಾ ಅಂತ ಕೇಳಿದಾಗ ಅವರು ಇದು ನೀವು ನಿರ್ಧಾರ ಮಾಡ್ಕೊಂಡ್ ಬಂದ್ ನನಗೆ ಹೇಳಿ, ನಾನ್ ನಿಮಗೆ ಆ ತಕ್ಕನ ಹಾಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಕೇಶಿನಿ ಬಗ್ಗೆ ಒಂದು ಉಲ್ಲೇಖನೆ ಬರುತ್ತೆ. ಕೇಶಿನಿ ಧರ್ಮದಲ್ಲಿ ಧರ್ಮ ಪಾಲನೆ ಮಾಡೋದ್ರಲ್ಲಿ ಎತ್ತಿದ ಕೈ ಆಗಿರ್ತಾಳೆ. ಹಾಗಾಗಿ ಆಕೆ ಮುಂದಾಲೋಚನೆ ಮಾಡಿ ವಂಶೋದ್ಧಾರಕ ಮಗನನ್ನ ಬೇಡ್ಕೊಂತಾಳೆ. ಸುಮತಿ ಸೌಂದರ್ಯದ ರಾಶಿ ಅಂತಾನೆ ಹೆಸರುವಾಸಿಕೆ ಆಗಿರ್ತಾಳೆ. ಸುಮತಿ 60,000 ಮಕ್ಕಳುಗಳ ವರವನ್ನ ಪಡೀತಾರೆ. ಹೀಗೆ ಕಾಲ ಕಳೆದ ಹಾಗೆ ಕೇಶನಿಗೆ ಅಸಮಂಜಸ ಅನ್ನೋ ಮಗ ಹುಟ್ಟಿರ್ತಾನೆ. ಆ ಅಸಮಂಜಸನ್ಗೆ ಅಂಶುವಂತ ಅನ್ನೋ ಮಗ ಕೂಡ ಹುಟ್ಟಿರ್ತಾನೆ. ಕಾಲ ಕಳೆದ ಹಾಗೆ ಸಾಗರನ ಪ್ರಜೆಗಳು ಸಾಗರರ ಹತ್ರ ಬಂದು ಅಸಮಂಜಸ ಸರಿಯೂ ನದಿಯಲ್ಲಿ ತಮ್ಮ ಮಕ್ಕಳನ್ನ ಮುಳುಗಿಸಿ ಸಾಯಿಸ್ತಾ ಇರ್ತಾನೆ, ತಮ್ಮ ಸಂತತಿಗಳನ್ನ ನಾಶ ಮಾಡ್ತಾ ಇದ್ದಾನೆ ಅನ್ನುವಂತಹ ದೂರ್ನ ಹೊತ್ತು ಹೋಯ್ತಾರೆ. ಅದೇ ತರನೇ ದೇವತೆಗಳು ಬಂದು ನಿಮ್ಮ 60,000 ಮಕ್ಕಳು ದೇವತೆಗಳಿಗೆ ಹಿಂಸೆ ಮಾಡ್ತಿದ್ದಾರೆ, ದೇವಕನ್ಯೆಗಳಿಗೆ ಹಿಂಸೆ ಮಾಡ್ತಿದ್ದಾರೆ ಅನ್ನೋ ದೂರ್ನ ಹೊತ್ತು ಹೋಯ್ತಾರೆ. ಇದನ್ ಕೇಳಿದ ಸಾಗರ ಅಸಮಂಜಸನ್ಗೆ ಬಹಿಷ್ಕಾರನ ಹೊಡ್ತಾನೆ. ವರ್ಷಗಳ ನಂತರ ಸಾಗರ ಅಶ್ವಮೇಧ ಯಾಗನ ಮಾಡ್ಬೇಕು ಅಂತ ಅನ್ಕೊಂತಾನೆ. ಅಶ್ವಮೇಧ ಯಾಗನ ಪ್ರಾರಂಭ ಮಾಡ್ತಾನೆ. ಆಗ ಇಂದ್ರ ಅಶ್ವಮೇಧ ಕುದುರೆಗಳನ್ನ ಕತ್ಕೊಂಡು ಹೋಗಿ ಪಾತಾಳದಲ್ಲಿ ಕಪಿಲ ಮಹರ್ಷಿ ಆಶ್ರಮದಲ್ಲಿ ಅವ್ರು ತಪಸ್ ಮಾಡ್ತಾ ಇದ್ದಂತಹ ಜಾಗದಲ್ಲಿ ಬಚ್ಚಿಟ್ಬಿಡ್ತಾನೆ. ಈ ಸಾಗರನ ಮಕ್ಕಳು ಆ ಕುದುರೆಗಳನ್ನ ವಾಪಸ್ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ ಹುಡುಕ್ತಾ ಹೋದಾಗ ಕಪಿಲ ಮಹರ್ಷಿ ಆಶ್ರಮ ಪಾತಾಳದಲ್ಲಿ ಈ ಕುದುರೆಗಳನ್ನ ನೋಡ್ತಾರೆ. ಈ ತಪಸ್ವಿಗೆ ಏನಕ್ಕಪ್ಪ ಬೇಕು ಅಶ್ವಮೇಧ ಕುದುರೆ, ಬೇಕು ಅಂತಾನೆ ಈ ಕೆಲಸ ಮಾಡಿದ್ದಾನೆ ಅಂತ ಹೇಳಿ ಅವನ ಮೇಲೆ ಹಲ್ಲೆ ಮಾಡೋದಕ್ಕೆ ಹೋಗ್ತಾರೆ. ಆಗ ಕಪಿಲ ಮಹರ್ಷಿಗೆ ಸಿಟ್ ಬಂದು ಇವ್ರುಗಳನ್ನ ಸುಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಈ ವಿಷಯ ತಿಳಿದಿರಂತಹ ಸಾಗರ ಅವನ ಮೊಮ್ಮಗನಾದ ಅಂಶುವಂತನ್ನ ಕಳಿಸ್ಕೊಡ್ತಾನೆ. ಅಂಶುವಂತ ಈ ತಂದೆ ಹಾಗೂ ಚಿಕ್ಕಪ್ಪಂದಿರ ಅಸ್ಥಿನ ನೋಡಿ ದುಃಖಿತನಾಗಿ ಪಿಂಡ ಪ್ರದಾನ ಮಾಡೋದಕ್ಕೆ ನೀರು ಹುಡುಕ್ದಾಗ ಅಲ್ಲಿ ಜಲನೇ ಇರೋದಿಲ್ಲ. ಆಗ ಗರುಡ ಪ್ರತ್ಯಕ್ಷನಾಗಿ ಇವ್ರುಗಳಿಗೆಲ್ಲ ಮೋಕ್ಷ ಕೊಡ್ಬೇಕು ಅಂತ ಹೇಳಿದ್ರೆ ಗಂಗೆನೇ ಬರ್ಬೇಕು, ಆಕೆಯಿಂದ ಮಾತ್ರನೇ ಕಾರ್ಯ ಸಾಧ್ಯ ಅಂತ ಹೇಳ್ತಾನೆ. ಆಗ ಅವನ್ ಸಮಾಧಾನ ಪಟ್ಕೊಂಡು
ಸಾಗರನ ಹತ್ರ ಹೋಗಿ ಈ ವಿಷಯನ ಹೇಳ್ತಾನೆ. ಆಗ ಸಾಗರ ಅಶ್ವಮೇಧ ಯಾಗನ ಮುಗಿಸಿ ಅವನ ಮಕ್ಕಳಿಗೆ ಮೋಕ್ಷ ಕೊಡೋದಕ್ಕೋಸ್ಕರ ಸಾಗರ ಶತಪ್ರಯತ್ನ ಪಡ್ತಾನೆ ಗಂಗೆನ ಕರ್ಕೊಂಬರೋದಕ್ಕೆ. ಅವನ್ ಕೈಲಿ ಆ ಕೆಲ್ಸ ಆಗೋದಿಲ್ಲ. ಅವನ್ ನಂತರ ಅವನ್ ಮೊಮ್ಮಗ ಅಂಶು ಅಂತ ಪ್ರಯತ್ನ ಪಡ್ತಾನೆ. ಅವನು ಕೂಡ ಗಂಗೆನ ಭೂಮಿಗೆ ಕರ್ಕೊಂಬರೋದ್ರಲ್ಲಿ ವಿಫಲನಾಗ್ತಾನೆ. ಅವನ್ ಮಗನಾಗಿರುವಂತಹ ದಿಲೀಪ ಕೂಡ ಈ ಕಾರ್ಯದಲ್ಲಿ ಸೋತ್ ಹೋಗ್ತಾನೆ. ದಿಲೀಪನ ಮಗನಾಗಿ ಭಗೀರಥ ಹುಟ್ಟು ಬರ್ತಾನೆ. ಭಗೀರಥನ್ಗೆ ಈ ಪೂರ್ವಜರ ಕತೆ ಕೇಳದ್ಮೇಲೆ ದುಃಖ ಹುಟ್ಟುತ್ತೆ. ಅವನು ಏನಾದ್ರೂ ಮಾಡಿ ಗಂಗೆನ ಕರ್ಕೊಂಡ್ ಬರ್ಲೇಬೇಕು ಅಂತ ಬ್ರಹ್ಮನ್ ಕುರಿತು ತಪಸ್ ಮಾಡ್ತಾನೆ. ಆ ತಪಸ್ಸು ಎಷ್ಟು ಕಠಿಣವಾಗಿರುತ್ತೆ ಅಂದ್ರೆ 1000 ವರ್ಷಗಳ ಕಾಲ ಒಂಟಿ ಕಾಲ ಮೇಲೆ ನಿಂತ್ಕೊಂಡು ಸೂರ್ಯನ ದಿಟ್ಟಿಸ್ ನೋಡ್ತಾ ಏಕಾಗ್ರತೆಗೆ ನಿಂತಿರ್ತಾನಂತೆ. ಒಂದು ದಿನ ಪ್ರತ್ಯಕ್ಷನಾಗಿ ಏನ್ ಬರಬೇಕು ಅಂತ ಕೇಳಿದಾಗ ನಮ್ಮ ಪೂರ್ವಜರ ಪಾಪ ಕರ್ಮಗಳನ್ನ ತೊಳೆದು ಅವ್ರಿಗೆ ಮೋಕ್ಷ ಕೊಡುವಂತಹ ಶ್ರೀ ಗಂಗೆಯನ್ನ ಭೂಮಿಗೆ ಹರಿಯೋದಕ್ಕೆ ಅನುಮತಿ ಕೊಡಿ, ಆಕೆನ ಭೂಮಿಗೆ ಕರ್ಕೊಂಡು ಹೋಗುವಂತಹ ವರವನ್ನು ದಯಪಾಲಿಸಿ ಅಂತ ಕೇಳ್ತಾನೆ. ಆಗ ಬ್ರಹ್ಮ ಯಾವಾಗ ಶಿವ ಹಿಮಾಲಯ ಪರ್ವತದ ಮೇಲೆ ನಿಂತು ಗಂಗೆನ ಆಹ್ವಾನ ಮಾಡ್ತಾನೋ ಅವತ್ತು ಗಂಗೆ ಭೂಮಿಗೆ ಬರ್ತಾಳೆ ಅಂತ ಹೇಳ್ತಾನೆ. ಮತ್ತೆ ಶಿವನನ್ ಕುರಿತು ಭಗೀರಥ 1000 ವರ್ಷ ತಪಸ್ ಮಾಡ್ತಾನೆ. ಶಿವ ಪ್ರಸನ್ನನಾಗಿ ಗಂಗೆನ ಭೂಮಿಗೆ ಕರ್ಕೊಂಬರೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಅದೇ ತರಾನೇ ಹಿಮಾಲಯ ಪರ್ವತದ ಮೇಲೆ ನಿಂತ್ಕೊಂತಾನೆ. ಆಗ ಗಂಗೆ ರಭಸವಾಗಿ ಶಿವನ ತಲೆ ಮೇಲೆ ಬೀಳ್ತಾಳೆ. ಅವಳ ರಭಸ ಎಷ್ಟಿರುತ್ತೆ ಅಂದ್ರೆ ಆ ರಭಸದಿಂದ ಭೂಮಿಗೆ ಆಪತ್ತು ಉಂಟಾಗಬಹುದು ಅಂತ ಅವಳ ಒಂದು ಹನಿ ಕೂಡ ಭೂಮಿಗೆ ಬೀಳ್ದಲೇ ಇರೋ ತರ ಶಿವ ತನ್ನ ಜಡೆಯಲ್ಲಿ ಅವಳನ್ನ ಬಂಧಿಸಿಟ್ಬಿಡ್ತಾನೆ. ಎಷ್ಟು ವರ್ಷಗಳ ಕಾಲ ಬಂಧಿಸಿಡ್ತಾನೆ ಅಂದ್ರೆ ಗಂಗೆಯ ರಭಸ ಕಡಿಮೆ ಆಗೋವರೆಗೂ ಅವಳನ್ನ ಭೂಮಿಗೆ ಕಳಿಸೋದ್ ಬೇಡ ಅಂತ ಅವನ್ ತಲೆಯಲ್ಲೇ ಇಟ್ಕೊಂಡಿರ್ತಾನೆ. ಭಗೀರಥ ಮತ್ತೆ ಕಾಯ್ತಾನೆ, ಆದ್ರೂ ಗಂಗೆನ ಶಿವ ಭೂಮಿಗೆ ಹರಿಯೋದಕ್ಕೆ ಬಿಡೋದಿಲ್ಲ. ಆಗ ಭಗೀರಥನ್ಗೆ ಬೇರೆ ದಾರಿ ಕಾಣದೆ ಶಿವನನ್ನ ಕುರಿತು ಮತ್ತೆ ತಪಸ್ ಮಾಡಿ ಅವನನ್ನ ಪ್ರಸನ್ನಗೊಳಿಸಿ ಅವನಿಂದ ಗಂಗೆನ ಭೂಮಿಗೆ ಕರ್ಕೊಂಬರೋದಕ್ಕೆ ಒಂದು ಉಪಾಯ ಕೇಳ್ತಾನೆ. ಆಗ ಶಿವ ಅವನ ಕೂದಲ ಎಳೆಯ ಅಂತರದಲ್ಲಿ ಗಂಗೆನ ಭೂಮಿಗೆ ಬಿಡ್ತಾನೆ. ಆಗ ಗಂಗೆ ಭೂಮಿಗೆ ಪ್ರವೇಶ ಮಾಡ್ತಾಳೆ. ಭೂಮಿಗೆ ಬಂದಿದ್ದ ಗಂಗೆನ ಭಗೀರಥ ಅವರ ಪೂರ್ವಜರಿದ್ದಂತಹ ಪಾತಾಳಕ್ಕೆ ಗಂಗೆನ ಕರ್ಕೊಂಡು ಹೋದ್ಮೇಲೆ ಆಕೆ ಅವರ ಪೂರ್ವಜರ ಅಸ್ಥಿಗಳನ್ನ ತನ್ನ ಜೊತೆಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿಗೆ ಭಗೀರಥನ ವಂಶಸ್ಥರಿಗೆ ಮೋಕ್ಷ ಸಿಕ್ಕುತ್ತೆ. ಆಗ ಬ್ರಹ್ಮ ಪ್ರತ್ಯಕ್ಷನಾಗಿ ನಿನ್ನಿಂದ ಆಕೆ ಭೂಮಿಗೆ ಬಂದಿರೋದ್ರಿಂದ ಆಕೆಗೆ ಭಾಗೀರಥಿ ಅನ್ನೋ ಹೆಸರು ಬರ್ಲಿ, ಅವಳು ಪಾತಾಳ ಪ್ರವೇಶ ಮಾಡಿದ್ದಕ್ಕಾಗಿ ಅವಳಿಗೆ ಭೋಗವತಿ ಅನ್ನೋ ಹೆಸರು ಬರ್ಲಿ ಅಂತ ಬ್ರಹ್ಮ ಆಶೀರ್ವಾದ ಮಾಡ್ತಾನೆ. ಇದು ಗಂಗೆ ಭೂಮಿಗೆ ಬಂದಂತಹ ಕತೆ. ಅದಕ್ಕೆ ಹೇಳೋದು, ನಾವೇನಾದ್ರೂ ಪ್ರಯತ್ನ ಪಡ್ತೀವಿ ಅಂದ್ರೆ ಶ್ರದ್ಧೆಯಿಂದ ಎಷ್ಟೇ ಕಷ್ಟ ಆದ್ರೂ ಆ ಕಾರ್ಯನ ಬಿಡದಂಗೆ ಸಾಧಿಸುವಂತ ಛಲ ಇಟ್ಕೊಂಡಿರ್ಬೇಕು ಅಂತ. ಇದಾಗಿತ್ತು ಗಂಗೆಯ ಕತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು.